ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಅಯ್ಯೋ, ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ. ಇವತ್ತೇನೆಂದರೆ ಗೆಳತಿ ಗೆಳೆಯರ ದಿನ, ಅಂದರೆ ಫ್ರೆಂಡ್ಶಿಪ್ ಡೇ. ಹಾಗೆ ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು, ಇವಾಗಿನ ಫ್ರೆಂಡ್ಸ್ ಆಗಿರ್ಬೋದು, ಯಾವ ವೈ ಟಿ ಫ್ಯಾಮಿಲಿಯವರಾಗಿರ್ಬೋದು, ವೈ ಟಿ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೆ ಇವತ್ತು ನಾನು ಫ್ರೆಂಡ್ಶಿಪ್ ಬಗ್ಗೆ ಸ್ವಲ್ಪ ನಿಮಗೆ ವಿವರವನ್ನು ತಿಳಿಸ್ಕೊಡ್ತೇವೆ. ಬನ್ನಿ. ಯಾವ ರೀತಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಫ್ರೆಂಡ್ಶಿಪ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ತೇನೆ. ಬನ್ನಿ. ಯಾವ ರೀತಿ ಆಕಸ್ಮಿಕವಾಗಿ ಸಿಕ್ಕ ಅಪರೂಪದ ಗೆಳೆತನ ನಮ್ಮದು. ಹೇಳಲು ಮಾತುಗಳು ಸಾಲದು, ಬರೆಯಲು ಪದಗಳು ಸಾಲದು. ನನ್ನ ನಿಮ್ಮೆಲ್ಲರ ಗೆಳೆತನ ತುಂಬ ವರ್ಷಗಳ ನಂಟು. ನನ್ನಿಂದ ನಿಮಗೆ ಏನಾದರೂ ತೊಂದರೆಯಾಗಿದ್ದರೆ ಕ್ಷಮಿಸಿಬಿಡಿ ಗೆಳತಿಯರೇ. ಒಂದು ಒಳ್ಳೆಯ ಗೆಳೆತನ ಜೀವನವನ್ನೇ ಬದಲಾಯಿಸುತ್ತದೆ. ಅಳುವಾಗ ಕಣ್ಣು ಒರೆಸಲು, ಬೇಜಾರಲ್ಲಿದ್ದಾಗ ಸಮಾಧಾನ ಮಾಡಿಸುವುದು ಮಾತ್ರವಲ್ಲ ಗೆಳೆತನ. ಜೀವನದ ಉದ್ದಕ್ಕೂ ನಿಮ್ಮ ಗೆಲುವಲ್ಲೂ ಸೋಲಲ್ಲೂ, ನಿಮ್ಮ ನಗುವಲ್ಲೂ ಸಂತೋಷದಲ್ಲೂ ಬೇಜಾರಲ್ಲೂ ದುಃಖದಲ್ಲೂ ನಿಮಗೆ ಸದಾ ಸಾಥ್ ಕೊಡಲು ಸಿದ್ಧನಾಗಿರುತ್ತಾರಲ್ಲ, ಅದೇ ನಿಜವಾದ ಗೆಳೆತನ. ಸೊ ನಾನು ನಿಮ್ಮ ಜೀವನದಲ್ಲಿ ನಿಮಗೆ ಸಾಥ್ ಕೊಡಲು ಆಸೆ ಪಟ್ಟಿರುವೆ ಗೆಳತಿಯಲ್ಲಿ ಒಬ್ಬಳು. ನನ್ನ ನಿಮ್ಮೆಲ್ಲರ ಗೆಳೆತನ ಸದಾ ಹೀಗೆ 100 ವರ್ಷ ಇರಲಿ ಅಂತ ಹಾರೈಸುತ್ತೇನೆ. ಯಾವುದು ಶಾಶ್ವತವಲ್ಲ. ನಮ್ಮ ಸಂಪಾದನೆ, ನಮ್ಮ ಸೌಂದರ್ಯ, ನಮ್ಮ ದೇಹ, ನಮ್ಮ ಅಕ್ಕಪಕ್ಕದಲ್ಲಿ ಇರುವ ಎಲ್ಲರೂ ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತಾರೆ. ಆದರೆ ಬದಲಾಗದ ಒಂದೇ ಒಂದು ಸಂಬಂಧ ಅಂದರೆ ಒಂದು ಒಳ್ಳೆಯ ಗೆಳೆತನ. ನಮ್ಮೆಲ್ಲರ ಫ್ರೆಂಡ್ಶಿಪ್ ಹೀಗೆ ಇರಲಿ ಎಂದು ಹಾರೈಸುತ್ತೇನೆ. ಹಾಗೆ ಇನ್ನೂ ತುಂಬ ಫ್ರೆಂಡ್ಸ್ಗಳ ಫೋಟೋ ಮಿಸ್ ಆಗಿದೆ, ಸಾರಿ. ಆದರೆ ಈ ಮಾತನ್ನು ನಾನು ಇಷ್ಟೇ ಫ್ರೆಂಡ್ಸ್ಗಳಿಗೆ ಹೇಳ್ತಿಲ್ಲ, ಎಲ್ಲ ಫ್ರೆಂಡ್ಸ್ಗಳಿಗೆ ಸೇರಿಸಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಫ್ರೆಂಡ್ಸ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು.